ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಒಂದು ಡಿಫ್ರೆಂಟಾಗಿ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿನೇ. ಅದೇನಪ್ಪ ಅಂದರೆ ಎಗ್ ಪರೋಟ. ಸೊ ಇದನ್ನು ನೀವು ಈಸಿಯಾಗಿ ಮಾಡ್ಕೋಬೋದು. ಬೆಳಗ್ಗೆ ತಿಂಡಿಗೆ ಆದರೂ ಮಾಡ್ಕೋಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಬೋದು. ಅದರಲ್ಲೂ ಬ್ಯಾಚುಲರ್ ಅಂತೂ ತುಂಬಾ ಇಷ್ಟಪಡುವಂಥ ರೆಸಿಪಿನೇ ಇದು. ಯಾಕಂದರೆ ತುಂಬ ಸುಲಭವಾದ ರೆಸಿಪಿ, ತುಂಬಾ ಚೆನ್ನಾಗೂ ಇರುತ್ತೆ ಟೇಸ್ಟು. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ಮಾಡೋಕ್ಕೂ ಮುಂಚೆ ನಾನು ಒಂದು 1/4 kg ಆಗೋಷ್ಟು ಗೋಧಿ ಹಿಟ್ಟಿಗೆ 1 ಸ್ಪೂನ್ ಉಪ್ಪು, 2 ಸ್ಪೂನ್ ಎಣ್ಣೆ ಹಾಕಿ ನಾರ್ಮಲ್ ಚಪಾತಿ ಹಿಟ್ಟು ಯಾವ ರೀತಿ ಸಾಫ್ಟಾಗಿ ಕಲಿಸ್ಕೊತೀರೋ ಅದೇ ರೀತಿ ಸ್ವಲ್ಪ ನೀರು ಹಾಕಿ ಸಾಫ್ಟಾಗಿ ಕಲಸಿಟ್ಕೊಂಡಿದ್ದೀನಿ, ಸುಮಾರು 1/4 kg ಗೋಧಿ ಹಿಟ್ಟಲ್ಲಿ. ಹಾಗೆ ಇಲ್ಲಿ ನಾನು 4 ಮೊಟ್ಟೆನ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ನೀವು 4 ಮೊಟ್ಟೆನೇ ಅಂತಲ್ಲ, ನೀವು ಫಸ್ಟ್ ಟೈಮ್ ಟ್ರೈ ಮಾಡೋದಾದರೆ ಒಂದು 2 ಮೊಟ್ಟೆಲಿ ಕೂಡ ನೀವು ಟ್ರೈ ಮಾಡ್ಬೋದು. ಆದರೆ 4 ಮೊಟ್ಟೆ ನೀವು ಮಾಡಿದ್ರೆ ಕರೆಕ್ಟಾಗಿ ಇದು ಒಂದು 2-3 ತಿನ್ಬೋದು, ಅಷ್ಟಾಗುತ್ತೆ ಇದು. ಈಗ ಮೊಟ್ಟೆ ಬೇಯಿಸಿರೋದನ್ನ ನಾನು ಈ ಥರ ತುರ್ಕೊತಾ ಇದ್ದೀನಿ. ತುರಿಯೋವಾಗ ಏನು ಮಾಡಬೇಕಂದ್ರೆ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಲೈಟಾಗಿ ಪುಷ್ ಮಾಡಿದ್ರೆ ಇದು ಈಸಿಯಾಗಿ ತುರ್ಕೊಳ್ಳುತ್ತೆ. ಸೊ ನೋಡ್ತಾ ಇರ್ಬೋದು, ನೀವು ದೊಡ್ಡ ಹೋಲ್ಸಲ್ಲಿ ಕೂಡ ಮಾಡ್ಕೋಬೋದು. ನಾನು ಚಿಕ್ಕ ಹೋಲ್ಸಲ್ಲಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ತುರಿದಿದ ಮೇಲೆ 1/4 ಟೀ ಸ್ಪೂನ್ ಅರಿಶಿನ, ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಮಕ್ಕಳಿಗೆ ಕೊಡೋದಾದರೆ ಸ್ಪೈಸಸ್ ಕಡಿಮೆ ಮಾಡ್ಕೊಳ್ಳಿ. ಗರಂ ಮಸಾಲ 1/4 ಟೀ ಸ್ಪೂನು, ಪೆಪ್ಪರ್ ಪುಡಿ 1/4 ಟೀ ಸ್ಪೂನು, ಬೇಕು ಅಂದರೆ ಇದಕ್ಕೆ ಧನಿಯಾ ಪೌಡರು, ಜೀರಿಗೆ ಪೌಡರ್ ಕೂಡ ಹಾಕೋಬೋದು. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ಮಾತ್ರ ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಇದು ಖಾರವಾಗಿದ್ದರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರನೇ. ಈಗ ಇದಕ್ಕೆ ಒಂದು 1/4 ಕಪ್ ಆಗೋಷ್ಟು ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿ ರೆಸಿಪಿ ಇದು. ನೀವು ಫಸ್ಟ್ ಟೈಮ್ ಟ್ರೈ ಮಾಡೋದಾದರೆ ನಿಮ್ಗೆ ಖಂಡಿತ ಇಷ್ಟ ಆಗೇ ಆಗುತ್ತೆ, ಯಾಕೆಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿತ್ತು. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟಫಿಂಗ್ ರೆಡಿಯಾಗಿದೆ. ಅದೇ ಟೈಮ್ಗೆ ನಾನು ಹಿಟ್ಟು ಕೂಡ ಕಲಸಿಟ್ಕೊಂಡಿದ್ದೆ, ಒಂದು 10 ನಿಮಿಷವರೆಗೂ ನೆನೆಯಕ್ಕೆ ಬಿಡಬೇಕಲ್ವಾ. ಸೊ ಅದೇ ರೀತಿ ಇದನ್ನು ನೀವು ನೆನೆಸಿಡಬೇಕಾಗುತ್ತೆ ಒಂದು 10-15 ನಿಮಿಷ. ಅಥವಾ ನಿಮ್ಮ ಮನೇಲಿ ಚಪಾತಿ ಹಿಟ್ಟು ಉಳಿದಿರುವಾಗ ಕೂಡ ಈ ಥರ ಒಂದು ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಈಗ ಇದನ್ನು ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ದೊಡ್ಡದಾಗೂ ಬೇಡ, ತುಂಬ ಚಿಕ್ಕದಾಗೂ ಬೇಡ, ಒಂದು ಮೀಡಿಯಮ್ ಸೈಜಿಗೆ ಮಾಡೋಣ ಅಂತ ನಾನು ಈ ಸೈಜ್ಗೆ ಉಂಡೆ ತೆಗೆದಿಟ್ಕೊಂಡಿದ್ದೀನಿ. ನೀವು ಇನ್ನೊಂದು ಟಿಪ್ಸ್ ಏನಂದರೆ, ಇದನ್ನು ನೀವು 2 ಚಪಾತಿ ಮಾಡಿಬಿಟ್ಟು ಮಧ್ಯದಲ್ಲಿ ಸ್ಟಫಿಂಗ್ ಇಟ್ಟು ಅದ್ರ ಮೇಲೆ ಇನ್ನೊಂದು ಚಪಾತಿ ಹಾಕ್ಬಿಟ್ಟು ನೀವು ರೌಂಡ್ ಶೇಪಾಗೂ ಕೂಡ ಮಾಡ್ಕೋಬೋದು. ಆದರೆ ಇಲ್ಲಿ ನಾನು ಈ ಥರ ಶೇಪಲ್ಲಿ ತೋರಿಸೋದ್ರಿಂದ ಒಂದೊಂದು ಉಂಡೆನೇ ಸಾಕಾಗುತ್ತೆ. ನೀವು ಆ ಥರನೂ ಬೇಕಂದರೆ ಟ್ರೈ ಮಾಡ್ಬೋದು. ಈಗ ಇದಕ್ಕೆ ನಾನು ಅರ್ಧ ಕಡೆ ಸ್ಟಫಿಂಗ್ ಇಕ್ತಾ ಇದ್ದೀನಿ. ನೀವು ಬೇಕು ಅಂದರೆ ಪೂರ್ತಿ ರೌಂಡಾಗಿ ಸ್ಟಫಿಂಗ್ ಇಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಲೇಯರ್ ಹಾಕ್ಬಿಟ್ಟು ಅದನ್ನು ನೀವು ಸೈಡಲ್ಲೆಲ್ಲ ಪ್ರೆಸ್ ಮಾಡಿ 2 ಕಡೆನೂ ನೀವು ಬೇಯಿಸೋ ಥರನೂ ಮಾಡ್ಕೊಬೋದು. ಆದರೆ ನಾನು ಇದನ್ನು ಫೋಲ್ಡ್ ಮಾಡೋದ್ರಿಂದ ಒಂದು ಕಡೆ ಸ್ಟಫಿಂಗ್ ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ, ಈ ಥರ ಸ್ಟಫಿಂಗ್ ಮಾಡ್ತಾಯಿದ್ದೀನಲ್ವ, ಈ ಥರ ಸೈಡಲ್ಲೆಲ್ಲ ಇದನ್ನು ಜಸ್ಟ್ ಪ್ರೆಸ್ ಮಾಡ್ಕೊತೀನಿ ಸಾಕು. ಯಾಕಂದರೆ ಗೋಧಿ ಹಿಟ್ಟು ಇದಕ್ಕೆ ಯಾವುದೇ ರೀತಿ ಮತ್ತು ಎಕ್ಸ್ಟ್ರಾ ನೀರೇನು ಬೇಕಾಗೋದಿಲ್ಲ ಅಂಟಿಸ್ಕೊಳ್ಳೋದಕ್ಕೆ, ಜಸ್ಟ್ ಪ್ರೆಸ್ ಮಾಡೋದು ಸಾಕು. ಹಂಗಾಗಿಲ್ಲ ಅಂದರೆ ಈ ಥರ ಸ್ಪೂನ್ ಇರುತ್ತಲ್ವ, ಏನಾದರೂ ಡಿಸೈನ್ ಶೇಪ್ ಬೇಕಂದರೆ ಈ ಥರ ಸ್ಪೂನಿಂದ ಕೂಡ ನೀವು ಪ್ರೆಸ್ ಮಾಡ್ಕೋಬೋದು. ಅದೇ ನಿಮ್ಗೆ ಈ ಥರ ಹಾಫ್ ಶೇಪ್ ಬೇಡ ಅಂದರೆ ರೌಂಡ್ ಶೇಪ್ ಕೂಡ 2 ಚಪಾತಿ ಉಂಡೆನಲ್ಲಿ ಮಾಡ್ಕೊಬೋದು. ನೀವು ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೊಳ್ಳಿ. ಇದನ್ನು ನೀವು ಪೂರಿ ಥರ ಎಣ್ಣೆಲಿ ಕೂಡ ನೀವು ಫ್ರೈ ಮಾಡಿ ಎತ್ಕೋಬೋದು, ಅದು ಚೆನ್ನಾಗಿರುತ್ತೆ. ಕೆಲವರು ಎಣ್ಣೆ ಇಷ್ಟಪಡಲ್ವಲ್ಲ, ಅಂಥವ್ರಿಗೆ ಕಡಿಮೆ ಎಣ್ಣೆ ಹಾಕಿ ನಾರ್ಮಲ್ ಹೆಂಚು ಮೇಲೆ ಯಾವ ರೀತಿ ಚಪಾತಿನ ಬೇಯಿಸ್ಕೊತೀರೋ ಅದೇ ರೀತಿ ಇದನ್ನು ಬೇಯಿಸ್ಕೊಳ್ಳೋದು. ಈಗ ನೋಡ್ತಾ ಇರ್ಬೋದು, ಹೆಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಇಟ್ಕೊತಾ ಇದ್ದೀನಿ. ಬೇಕಂದರೆ ಫ್ರೈ ಪ್ಯಾನಲ್ಲೂ ಮಾಡ್ಕೋಬೋದು, ಅಥವಾ ನಿಮಗೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದಾದರೆ ಒಂದು ಅರ್ಧ ಕಪ್ ಎಣ್ಣೆ ಹಾಕಿ, ಸೊ ಆ ಥರನೂ ನೀವು ಕಟ್ಲೆಟೆಲ್ಲ ಫ್ರೈ ಮಾಡ್ತೀರಲ್ಲ ಆ ಥರನೂ ಮಾಡ್ಕೊಬೋದು. ಅದೇ ಕಡಿಮೆ ಎಣ್ಣೆ ಬೇಕಂದರೆ ಈ ಥರ ನೀವು ನಾರ್ಮಲ್ ಚಪಾತಿನ ಯಾವ ರೀತಿ ಬೇಯಿಸ್ತೀರೋ ಅದೇ ರೀತಿ ಮಾಡ್ಕೊಳ್ಳಿ. ಇದಕ್ಕೆ ನೀವು ಬೇಕಂದರೆ ಬಟರು, ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. ಅದೇ ಇದನ್ನು ನಾವು ಡಬಲ್ ಲೇಯರ್ ಮಾಡಿರೋದ್ರಿಂದ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗನೆ ಸೀದೋಗ್ಬಿಡುತ್ತೆ, ಮತ್ತು ಸೈಡಲ್ಲಿ ನಾವು ಇಟ್ಟಿರೋದು ಏನಿದೆ ಅದೆಲ್ಲ ಹಾಗೆ ಹಸಿಯಾಗಿದ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಸೈಡಲ್ಲೆಲ್ಲ ಹಸಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಲೈಟಾಗಿ ಪ್ರೆಸ್ ಮಾಡಿ, ತುಂಬ ಜೋರಾಗಿ ಪ್ರೆಸ್ ಮಾಡಬೇಕಂತ ಏನಿಲ್ಲ. ಲೈಟಾಗಿ ಪ್ರೆಸ್ ಮಾಡಿದ್ರೆ ಹೆಂಚು ಬಿಸಿ ಇರುತ್ತಲ್ವ, ಅದಕ್ಕೆ ಬೇಯುತ್ತದು. ಇವಾಗ ನೋಡ್ತಾ ಇರ್ಬೋದು, ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸೈಡಲ್ಲೆಲ್ಲ ಬೇಯಿಸ್ಕೋಬೇಕಂದ್ರೆ ಹಾಗೆ ಒಂದು ಸ್ವಲ್ಪ ಕ್ರಾಸಾಗಿ ಇಟ್ಕೊಂಡ್ರೇನೋ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೋದು. ತುಂಬಾ ಚೆನ್ನಾಗಿತ್ತು. ನಮ್ಮ ಮನೇಲಂತೂ ಬಿಸಿ ಬಿಸಿ ಇರೋವಾಗೇ ಮಾಡಿಕೊಟ್ಟೆ. ಸೊ ನಾನು ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸಲ್ಲಿ 5 ಪರೋಟ ಆಯಿತು. ಸೊ ನೀವು ಫಸ್ಟ್ ಟೈಮ್ ಮಾಡೋದಾದರೆ ಈ ಥರ 4 ಮೊಟ್ಟೆಯಿಂದ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಮತ್ತು ಇದನ್ನು ಬಿಸಿ ಇರೋವಾಗೇ ನೀವು ತಿನ್ಬೋದು. ಇದಕ್ಕೆ ಯಾವುದೇ ರೀತಿ ಸೈಡ್ ಡಿಶ್, ಗ್ರೇವಿ, ಚಟ್ನಿ, ಪಲ್ಯ ಏನೂ ಬೇಕಾಗೋದಿಲ್ಲ. ಯಾಕಂದರೆ ಸ್ಟಫಿಂಗ್ ಮಾಡಿರ್ತೀರಲ್ವ, ಅದೇ ಸಾಕಾಗುತ್ತೆ. ನೀವು ಮಕ್ಕಳಿಗೆ ಈ ಥರ ಒಂದು ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವರು ಸಹ ಮೊಟ್ಟೆ ತಿಂದೇ ಇರೋರು ಕೂಡ ತಿಂತಾರೆ. ಸೊ ಇದನ್ನು ನೀವು ಟೊಮೊಟೊ ಕೆಚಪ್ ಜೊತೆನೂ ಕೊಡ್ಬೋದು, ಇಲ್ಲ
ಹಾಗೆ ಕೂಡ ತಿನ್ಬೋದು. ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ, ಯಾವ ರೀತಿ ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.